ಅಂಥ ಶ್ರೀರಾಮನನ್ನ ಬಸವಣ್ಣನವರು ಕೊಂಡಾಡಿದಂತ ವಚನ ಇದೆ. ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ ರಾಮನ ತೋರ ಬಸವಣ್ಣವ್ರು ಹೇಳಿದ್ದು. ಏನ್ ಹೇಳಿದ್ರು ಅಂತ ಬನ್ನಿ ಒಂದ್ಸಾರಿ ಓದ್ರ ಒಂದ್ ಜರ ಚಂದಾಗ ಓದಾಕ್ ಕಲೀರಿ. ಆಮೇಲೆ ಈ ಪುರಾಣಗಳನ್ನೇ ಕುರಿತು, ರಾಮಾಯಣ ಮಹಾಭಾರತಗಳನ್ನ ಕುರಿತು ಬಸವಣ್ಣವ್ರು ಎಷ್ಟು ಚಂದ ಮಾತಾಡ್ಯಾರ ನೋಡ್ರಿ. ಎಚ್ಚು ವಾಲಿಯ ಕೊಂದ ಕಟ್ಟಿದನು ಶರದಿಯ, 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಡುವಿದ, ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ, ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ ರಾಮನ ತೋರ ಬಸವಣ್ಣವ್ರು ಹೇಳಿದ್ದು. ಏನ್ ಹೇಳಿದ್ರು ಅಂದ್ರೆ ಎಚ್ಚು ವಾಲಿಯ ಕೊಂದ, ವಾಲಿಯನ್ನು ಕೊಂದ ರಾಮ, ಕಟ್ಟಿದನು ಶರದಿಯ, ಶರದಿಗೆ ಅಂದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿಸಿದ, 10 ತಲೆ ರಾವಣನ ಒಂದೇ ಅಂಚಿನಲ್ಲಿ ಮಿಡಿದ. 10 ತಲೆಯ ರಾವಣನನ್ನ ಒಂದ ಬಾಣದಾಗ ಮುಗಿಸಿಬಿಟ್ಟ. ಛಲದಿಂದ ಲಂಕಾ ದ್ವೀಪವ ನೆಲವಣ್ಣ ಮಾಡಿದ, ಛಲದಿಂದ ಲಂಕಾ ದ್ವೀಪವನ್ನೇ ಧಾರಾತೀರ್ಥಿಯಾಗಿಸ್ಬಿಟ್ಟ. ಕಲಿವಿಭೀಷಣಂಗೆ ಇಷ್ಟೆಲ್ಲ ಮಾಡಿ ಆ ರಾಜ್ಯ ತನ್ನ ಕೈಯೊಳಗೆ ತಗೊಳ್ಳಿಲ್ಲ ರಾಮ. ಕಲಿವಿಭೀಷಣನಿಗೆ ಪಟ್ಟವ ಕಟ್ಟಿದ. ಆ ರಾವಣನ ತಮ್ಮನಾದಂತವನಿಗೆ ಆ ರಾಜ್ಯ ಕೊಟ್ಟು ನಾವು ಹೋಗು ನಡಿ ಅಂದ. ಅವ ಲಕ್ಷ್ಮಣ ಬಂದ, ಎಣ್ಣ ಮತ್ತೆ ಹೋಗುದು ಅಯೋಧ್ಯಕ, ಇದು ಬಂಗಾರದ ಲಂಕೆ ಐತಲ್ಲ, ಇಲ್ಲೇ ಚಂದಾಗಿರುನು ಅಂದ. ಅಭಿಸುವರ್ಣಮಯೀ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಅಪಿಸುವರ್ಣಮಯೀ ಲಂಕಾ ನಮೇ ರೋಚತೆ ಲಕ್ಷ್ಮಣ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಲಕ್ಷ್ಮಣ, ಈ ಬಂಗಾರದ ಲಂಕೆ ನನ್ನನ್ನ ಆಕರ್ಷಿಸಲು ಸಾಧ್ಯವಿಲ್ಲ. ಜನ್ಮ ಕೊಟ್ಟ ತಾಯಿ ಮತ್ತು ತಾಯಿ ನಾಡು ಇವು ಸ್ವರ್ಗಕ್ಕಿಂತಲೂ ದೊಡ್ಡವುಗಳನ್ನುವುದನ್ನ ನೀ ಮರಿಬೇಡಪ್ಪ ಅಂತ ಅವ್ರ ತಮ್ಮಗ್ ಬುದ್ಧಿ ಹೇಳಿದ. ಇದೇ ರಾಜ್ಯದಲ್ಲಿ ಇರೋಣ ಅಂದದ್ದಕ್ಕ. ಅಂಥ ಶ್ರೀರಾಮನನ್ನ ಬಸವಣ್ಣನವರು ಕೊಂಡಾಡಿದಂತ ವಚನ ಇದೆ. ಇವ್ರು ಹೇಳ್ತಾರ ಆ ರಾಮಾಯಣಕ್ಕೆ ಬೈದ್ರು, ಮಹಾಭಾರತಕ್ಕೆ ಬೈದ್ರು, ಪುರಾಣಕ್ಕೆ ಬೈದ್ರು. ಎಲ್ಲಿ ಬೈದಾರು ಪುಣ್ಯಾತ್ಮರೇ? ಬನ್ನಿ ಒಂದ್ಸಾರಿ ಓದ್ರ ಒಂದ್ ಜರ ಚಂದಾಗ ಓದಾಕ್ ಕಲೀರಿ. ಓದ್ಲಾರ್ದ ಏನೋ ಮಾಡಕ್ ಹೋಗ್ಬೇಡ್ರಿ ಅಂತ.